H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ ಎಂ ಮಲ್ಲಪ್ಪ ಜೋತಾವರ. ಆದ್ಮೇಲೆ ಒಂದು ರೀತಿಯಿಂದ ರೈತ ಸಂಘ, ರಾಜ್ಯ ರೈತ ಸಂಘ ದಿನಕ್ಕೆ ತನ್ನ ಒಂದು ಏನಪ್ಪ ಅಂದ್ರೆ ಬಾಹುಗಳನ್ನು ಚಾಸ್ತಾ ಇದೆಯಾ ಅನ್ನುವಂಥದ್ದು ಇವತ್ತೊಂದು ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಒಂದು ಆ ದಿಶೆಯಲ್ಲಿ ದಿಟ್ಟ ಹೆಜ್ಜಿಟ್ಟಿರುವಂಥ ಶಶಿಕಾಂತ್ ಗುರೂಜಿ ಪಡಸಲಿಗೆ ಅವರು, ಅದೇ ಕಾಲಕ್ಕೆ ಅವ್ರ ಜೊತೆಗಾರರಾದಂಥ ನಮ್ಮ ಚುನಪ್ಪ ಪೂಜಾರವರು ಒಳ್ಳೆಯ ಹೆಜ್ಜೆಗಳನ್ನ ನಡೀತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಆಲ್ರೆಡಿ ಅಲ್ಲಲ್ಲೇ ರೈತರ ಜೊತೆ ಭೇಟಿಯಾಗಿ ಅವ್ರ ಸಮಸ್ಯೆಗಳು ಕೇಳ್ತಾ ಸ್ವತಃ ರೈತರಾಗಿಯೂ ಆ ಸಮಸ್ಯೆಗಳನ್ನ ಅನುಭವಿಸಿ ಒಂದು ಅದರಲ್ಲೂ ಗುರುಲಾಪುರದಲ್ಲಿ ಯಶಸ್ಸನ್ನು ಪಡೆದ ನಂತರ 3,300 ರೇಟನ್ನು ಪಡೆದ ನಂತರ ಇವತ್ತು ಮತ್ತಷ್ಟು ರಾಜ್ಯವ್ಯಾಪಿ ಇವರಿಬ್ಬರ ಹೆಸರು ಕೇಳಿ ಬರ್ತಾಯಿದೆ. ಜೊತೆಗೆ ಅವ್ರ ಜೊತೆಗಾರರು ಬರ್ತಾ ಇದ್ದಾರೆ. ಅದರಲ್ಲಿ ಅಧಿವೇಶನದ ಸಂದರ್ಭದಲ್ಲೇ ಕೆಲವೊಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಶುರು ಮಾಡಿದರು. ಅಧಿವೇಶನದ ಒಂದು ಮುಂಭಾಗದಲ್ಲಿ ತಮ್ಮ ಪ್ರೊಟೆಸ್ಟನ್ನು ಅಂದ್ರೆ ಚಳವಳಿಯನ್ನು, ತಮ್ಮ ಅಭಿಪ್ರಾಯವನ್ನು ಹೇಳುವಂಥ ಸಂದರ್ಭದಲ್ಲೇ ಒಂದು ಡಿಮಾಂಡ್ ಇಟ್ಟಿದ್ದರು. ಸರ್ಕಾರ ಮುಂದೆ ಬೇಡಿಕೆಯನ್ನು ಇಟ್ಟಿದ್ದರು. ಕಬ್ಬಿಗೆ ಸಕ್ಕರೆ ಕಾರ್ಖಾನೆಯವರು 3,500, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತಲಾ 1,000 ಸೇರಿಸಿ 5,500 ನೀಡಬೇಕಂತೇಳಿ ಆಗ್ರಹ ಮಾಡಿದ್ದರು. ಇದು ಕೊಟ್ಟರೆ ಒಬ್ಬ ರೈತಗೆ, ಯಾಕಂದ್ರೆ 4,500 ರೂಪಾಯಿ ಖರ್ಚು ಬರ್ತದೆ ಒಂದು ಟನ್ನಿಗೆ ರೈತರಿಗೆ, ನೀವು 5,500 ಮಾಡಿ ಕೊಟ್ಟರೆ 1,000 ರೂಪಾಯಿ ಲಾಭ ಆಗ್ತದೆ, ನಮ್ಮ ಬದುಕು ಚೆನ್ನಾಗಿ ಆಗ್ತದೆ ಅಂತ ಬೇಡಿಕೆ ಇಟ್ಟಿದ್ರು ಅವರು. ಆ ಬೇಡಿಕೆಯನ್ನು ಆಲಿಸಿದ ಸಿದ್ದರಾಮಯ್ಯನವರು ವಿಚಾರ ಮಾಡೋಣ ಆ ದಿಶೆಯಲ್ಲಿ ಏನಾದರೂ ಪ್ರಯತ್ನ ಮಾಡೋಣ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ರೈತ ಸಂಘ ಮತ್ತು ಹಸಿರು ಸೇನೆ ಇದ್ದಿದ್ದು ಸ್ವಲ್ಪ ನನ್ನ ಆ ಒಂದು ಮುಮ್ಮಿನದಿಂದ ಅಥವಾ ಚಳವಳಿಯಿಂದ ಹಿಂದೆ ಸರಿದಂತೇಳಿ ಸ್ವತಃ ನಮ್ಮ ಏನಪ್ಪ